ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ 2024 ಇಯರ್ ಕ್ವಶನ್ ಪೇಪರ್ 2024 ಇಯರ್ ಕ್ವಶನ್ ಪೇಪರ್ದಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಕ್ವಶನ್ ನಂಬರ್ 8 ಇದೆ ನೋಡಿರಿ. ಸೊ ಇದು 10 ಮಾರ್ಕ್ಸ್ ಕ್ವಶನ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಯಾವ ಥರ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ನ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇದು ಪ್ರಾಬ್ಲಮ್ ಬೇಸ್ಡ್ ಆನ್ ಫಸ್ಟ್ ಯೂನಿಟ್ ಇದೆ ನೋಡಿರಿ. ನಿಮ್ಗೆ ಕಾಂಪಿಟೇಷನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಮೇಲೆ ಈ ಪ್ರಾಬ್ಲಮನ್ನು ಕೇಳಿದ್ದಾರೆ. ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೇಳಿ ಹೆಡ್ ಇದೆ ಅಲ್ರಿ, ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಅದ್ರ ಮೇಲೆ ಈ ಪ್ರಾಬ್ಲಮ್ನ ಕೇಳಿದ್ದಾರೆ. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ನೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವಾಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮನ್ನು ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಯಾವಾಗಲೂ ನೀಟಾಗಿ ರೀಡ್ ಮಾಡಬೇಕು. ಒಂದು ಸೆಕೆಂಡ್ ರೀಡ್ ಮಾಡ್ಕೋಬೇಕು. ನಂತರ ಯಾವ್ಯಾವ ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಬೇಕು, ಸೊ ಅದನ್ನೆಲ್ಲ ನೋಡಬೇಕು. ಓಕೆ, ಸೊ ಇವಾಗ ನೋಡಿರಿ, ದ ಫಾಲೋವಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎ ಮರ್ಚೆಂಟ್ ನಥಿಂಗ್ ಬಟ್ ಇದು ಬಿಸ್ನೆಸ್ ಅರೇ ಫಾರ್ ದ ಪ್ರೀವಿಯಸ್ ಇಯರ್ 2022-23 ಅಂತ ಹೇಳ್ತಾರೆ. ಕಂಪ್ಯೂಟ್ ಏನು ಕಂಪ್ಯೂಟ್ ಮಾಡಿದ್ದಾರೆ, ಈಸ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಲಾಸ್ ಫ್ರಾಮ್ ಬಿಸ್ನೆಸ್. ಸೊ ಯಾವ್ದು ಇನ್ಕಮ್ ಆಗ್ತೈತೋ ಅಥವಾ ಲಾಸ್ ಆಗ್ತೈತೋ ಅಂತೇಳಿ ಫೈಂಡ್ ಔಟ್ ಮಾಡಿದ್ದಾರೆ. ಬಟ್ ಅವರಾಗೆ ಕೊಟ್ಟಿದ್ದಾರೆ ನೋಡಿರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ ನಮ್ಗೆ. ಓಕೆ, ಸೊ ಒನ್ ಸೈಡ್ ಇಟ್ ಈಸ್ ಎ ಡೆಬಿಟ್ ಸೈಡ್, ಅನದರ್ ಸೈಡ್ ಇಟ್ ಈಸ್ ಎ ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಐಟಮ್ಸ್ಗಳನ್ನ ನೋಡೋಣ. ಫಸ್ಟ್ ಭಾಳ ಅಬ್ಸರ್ವ್ ಮಾಡಬೇಕು. ಡೆಬಿಟ್ ಸೈಡ್ ಐಟಮ್ಸ್ಗಳು ನೋಡಿರಿ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಡೆಬಿಟ್ ಸೈಡ್ ಐಟಮ್ಸ. ಫಸ್ಟ್ ಟು ಆಫೀಸ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಓಕೆ, 26,000. ನೆಕ್ಸ್ಟ್ ಟು ಪ್ರೊಪರೈಟರ್ ಸ್ಯಾಲ್ರಿ 15,000. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15,000 ಅಂದರೆ 15,000 ಅಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000 ಇದೆ. ಓಕೆ, ಪ್ರೊಪರೈಟರ್ ಸ್ಯಾಲ್ರಿ 15,000, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000. ಓಕೆ, ನೆಕ್ಸ್ಟ್ ನೋಡಿರಿ, ಟು ಜನರಲ್ ಎಕ್ಸ್ಪೆನ್ಸಸ್ 17,000. ನೆಕ್ಸ್ಟ್ ಟು ಅಡ್ವರ್ಟೈಸ್ಮೆಂಟ್ 4,700. ಟು ಡಿಪ್ರಿಸಿಯೇಷನ್ 5,000. ನೆಕ್ಸ್ಟ್ ಒನ್ ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 6,000. ನೆಕ್ಸ್ಟ್ ಒನ್ ನೋಡಿರಿ, ಟು ಇನ್ಕಮ್ ಟ್ಯಾಕ್ಸ್ 4,000. ನೆಕ್ಸ್ಟ್ ಒನ್ ಟು ಡೊನೇಷನ್ 2,500. ನೆಕ್ಸ್ಟ್ ಒನ್ ಟು ಕಾರ್ ಎಕ್ಸ್ಪೆನ್ಸಸ್ 2,000. ನೆಕ್ಸ್ಟ್ ಒನ್ ಟು ಲೈಫ್ ಇನ್ಶೂರೆನ್ಸ್ ಬ್ರೆಕೆಟಲ್ಲಿ ಸೆಲ್ಫ್ ಅಂತ ಹೇಳಿದ್ದಾರೆ 6,000. ನೆಕ್ಸ್ಟ್ ಒನ್ ನೋಡಿರಿ, ಟು ನೆಟ್ ಪ್ರಾಫಿಟ್, ಫೈನಲ್ ಆಗಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 64,000. ಓಕೆ, ಸೊ ದೀಸ್ ಐಟಮ್ ಇವೆಲ್ಲ ಏನು ಐಟಮ್ಸ್ ಅದಾವಲ್ಲ, ದೀಸ್ ಐಟಮ್ ಆರ ಡೆಬಿಟ್ ಸೈಡ್ ಐಟಮ್ಸ್. ಇವೆಲ್ಲ P&L ಡೆಬಿಟ್ ಸೈಡ್ ಐಟಮ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, P&L ಅದು ಕೊಟ್ಟಾರಲ್ಲ. ಸೊ ನೆಕ್ಸ್ಟ್ ನೋಡಿರಿ, ಬೈ ಗ್ರಾಸ್ ಪ್ರಾಫಿಟ್ ಏನೇ ಕ್ರೆಡಿಟ್ ಸೈಡ್ ಐಟಮ್ಸ್ ನೋಡಿರಿ. ಬೈ ಗ್ರಾಸ್ ಪ್ರಾಫಿಟ್ ಅಂದರೆ GP, ಗ್ರಾಸ್ ಪ್ರಾಫಿಟ್ 1,20,000. ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ 25,000. ನೆಕ್ಸ್ಟ್ ಒನ್ ಬೈ ಬ್ಯಾಡ್ ಡೆಟ್ಸ್ ರಿಕವರ್ ಬ್ರೆಕೆಟಲ್ಲಿ ನಾಟ್ ಅಲೌಡ್ ಅರ್ಲಿಯರ್ 5,000. ನೆಕ್ಸ್ಟ್ ಒನ್ ಬೈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 3,500. ಬೈ ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪ್ನಿ 3,700. ಓಕೆ, ಇದು 3,500, 3,700. ಸೊ ಟೋಟಲ್ ಬೋತ್ ಸೈಡ್ ಟೋಟಲ್ 1,57,200, 1,57,200 ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಲ್ಸೋ. ಓಕೆ, ಸೊ ಇವಾಗ ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡಿರಿ. ಅಡಿಷ್ನಲ್ ಇನ್ಫಾರ್ಮೇಷನ್ದಾಗ ಏನಿದೆ, ಅದರ್ ಇನ್ಫಾರ್ಮೇಷನ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4,000 ಸ್ಪೆಂಡ್ ಫಾರ್ ಲೇಯಿಂಗ್ ಎಲೆಕ್ಟ್ರಿಕಲ್ ಕೇಬಲ್ ಫಾರ್ ಜನರೇಟರ್. ಓಕೆ, ಸೆಕೆಂಡ್ ಡಿಪ್ರಿಸಿಯೇಷನ್ ಅಲೋಬಲ್ ಆ್ಯಸ್ ಪರ್ ಐ ಟಿ ರೂಲ್ ನೆನ್ಪಿಟ್ಕೋರಿಂದ 4,000 ಫಾರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಆಫೀಸ್ ಸ್ಯಾಲ್ರಿ ಇನ್ಕ್ಲೂಡ್ ಫಸ್ಟ್ ಅದರಲ್ಲಿ ಗಿಫ್ಟ್ ಟು ಡಾಟರ್ ಆನ್ ಹರ್ ಬರ್ತ್ಡೇ rupees 2,500. ನೆಕ್ಸ್ಟ್ ಒನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಪರ್ಪಸ್ 3,000. ಓಕೆ, ಸೊ ಈ ಥರ ನಿಮ್ಗೆ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಿಮ್ಗೆ ಸಿಂಪಲ್ ಆದಂಥ ಒಂದು ವೇ ಹೇಳ್ಕೊಡ್ತೀನಿ ನೋಡಿ. ನಾನು ನಿಮ್ಗೆ ಫಾರ್ಮ್ಯಾಟ್ ಹೇಳ್ಕೊಡ್ತೇನೆ. ಸೊ ಆ ಫಾರ್ಮ್ಯಾಟ್ ಪ್ರಕಾರ ನೀವು ಫಾಲೋಅಪ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಮಾಡಿರಿ, ಇವಾಗ ಒಂದು ಹೆಡ್ಡಿಂಗ್ ಕೊಡಬೇಕು. ಇದಕ್ಕೆ ಸೊಲ್ಯೂಷನ್ ಅಂತ ಹಾಕಬೇಕು ಅಥವಾ ಆನ್ಸರ್ ಅಂತ ಹಾಕಬೇಕು. ಸೊ ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಫ್ ಎ ಮರ್ಚೆಂಟ್ ಅಂತ ಹಾಕ್ರಿ.
ಸೊ ಅಸೆಸ್ಮೆಂಟ್ ಇಯರ್ ಹಾಕೋರೋದನ್ನು ಹಾಕ್ಬೋದು 2023-24 ಅಂತೇಳಿ. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ ಫಸ್ಟಿಗೆ ಸೊ ಇಷ್ಟೆಲ್ಲ ನಿಮ್ಗೆ ಐಟಮ್ಸ್ ಕೊಟ್ಟಿರ್ತಾರೆ. ಸೊ ನೀವು ಏನು ಮಾಡಬೇಕು, ಒಂದು ಸೆಕೆಂಡ್ ಫಾರ್ಮೇಟ್ ಒಮ್ಮೆ ಹೇಳ್ಬಿಡ್ತೀನಿ ನೋಡಿರಿ, ಅಬ್ಸರ್ವ್ ಮಾಡಿರಿ. ಫಸ್ಟ್ ನೆಟ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಆ್ಯಡ್ ಏನು ಮಾಡಬೇಕು, ಡಿಸಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇವ ಡೆಬಿಟ್ ಸೈಡ್ದಾಗ ಇರ್ತಾವೆ ರೀ. ನೆಕ್ಸ್ಟ್ ಸಮ್ ಎಕ್ಸ್ಪೆನ್ಸಸ್ ಅಲೌಡ್ ಇರ್ತಾವೆ ಬಟ್ ನಾಟ್ ಡೆಬಿಟೆಡ್ ಟು P&L ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ರೆಡಿಟ್ ಐಟಮ್ಸ್ಗಳು ಇರ್ತಾವೆ, ಕೆಲವೊಂದಷ್ಟು ಐಟಮ್ಸ್ ನಾನ್ ಬಿಸ್ನೆಸ್ ಇನ್ಕಮ್ ಇರ್ತಾವಲ್ಲ, ಸೊ ಅವನ್ನ ತೆಗೆದುಕೊಳ್ಬೇಕು. ಸೊ ಇವಾಗ ನೋಡೋಣ, ಒನ್ ಬೈ ಒನ್ ಪ್ರಾಬ್ಲಮನ್ನು ನೋಡೋಣ. ಸೊ ಫಸ್ಟಿಗೆ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಬಿಸ್ನೆಸ್ ಇದ್ದಾಗ ಇಲ್ಲಿ ಕೆಲವೊಂದಷ್ಟು ಇವ ಆ್ಯಕ್ಚುಲಿ ಬಿಸ್ನೆಸ್ ಡಿಸ್ಅಲೌಡ್ ಅಂದ್ರೆ ಅಲೌಡ್ ಮಾಡಿದಂಥ ಎಕ್ಸ್ಪೆನ್ಸಸ್ಗಳು ನಾವು ಯಾವ ಅಲೌಡ್ ಹಾಕವಲ್ಲ ಆ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅದನ್ನು ಮಾತ್ರ ತೆಗೆದುಕೊಳ್ಬೇಕು ನಾವು. ಸೊ ಅವನು ಏನು ಮಾಡಿರ್ತಾರೆ, ಆಲ್ರೆಡಿ ಕೆಲವೊಂದಷ್ಟು ಐಟಮ್ಸನ್ನು ಇಲ್ಲಿ ಡೆಬಿಟ್ ಮಾಡಿರ್ತಾನೆ. ನಾವು ಅಗೇನ್ ಅವನು ಏನು ಮಾಡಬೇಕು, ಪ್ಲಸ್ ಮಾಡಬೇಕು, ಆ್ಯಡ್ ಬ್ಯಾಕ್ ಮಾಡಬೇಕು. ಓಕೆ, ಸೊ ಯಾವ್ಯಾವ ಐಟಮ್ ಅಂತ ನೋಡೋಣ. ಫಸ್ಟ್ ನೋಡಿರಿ, ಟು ಆಫೀಸ್ ಸ್ಯಾಲ್ರಿ ಐತ್ರಿ. ಸೊ ಇದನ್ನು ನಾವು ತೆಗೆದುಕೊಳ್ಬಾರ್ದು. ಸೊ ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದಾಗ ಇಟ್ ಈಸ್ ಎ ಅಲೌಡ್ ಎಕ್ಸ್ಪೆನ್ಸಸ್ ಅದ, ಬಟ್ ನಮಗೆ ಬೇಕಾಗಿರೋದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಸೊ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡಿರಿ, ನೆಟ್ ಪ್ರಾಫಿಟ್ ಐತಲ್ಲ ರೀ, ಸೊ ಇದನ್ನು ತೆಗೆದುಕೊಳ್ಬೇಕು. ಸೊ ಫಸ್ಟ್ ಏನು ಮಾಡಿರಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ, ಅಮೌಂಟ ಟೋಟಲ್ ಅದು ಕಾಲಮ್ ಮಾಡಬೇಕು. ಪರ್ಟಿಕ್ಯುಲರ್ಸ್, ಅಮೌಂಟ್, ಟೋಟಲ್ 3 ಕಾಲಮ್ ಮಾಡಿರಿ. ನೆಕ್ಸ್ಟ್ ಒನ್ನ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ತೆಗೆದುಕೊಳ್ಳ್ರಿ ನೀವು. ನೆಟ್ ಪ್ರಾಫಿಟ್ ಇಲ್ಲಿ ಬ್ರ್ಯಾಕೆಟ್ದಲ್ಲಿ ಬರೀಬೇಕು, ಆ್ಯಸ್ ಪರ್ P&L ಅಕೌಂಟ್ ಅಂತ ಹಾಕಬೇಕು. ಆ್ಯಸ್ ಪರ್ P&L ಅಕೌಂಟ್ ನೆಟ್ ಪ್ರಾಫಿಟ್ ಎಷ್ಟೈತೆ ನೋಡ್ರಿ, 64,000 ಡೈರೆಕ್ಟಾಗಿ ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬೇಕು. 64,000. ಸಪೋಸ್ ಒಂದೊಂದು ಟೈಮ್ದಲ್ಲಿ ನೆಟ್ ಲಾಸ್ ಕೊಟ್ಟಿರ್ತಾರೆ, ಒಂದೊಂದು ಟೈಮ್ದಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಈಗ ನೆಟ್ ಪ್ರಾಫಿಟ್ ಕೊಟ್ಟಾರಲ್ರಿ, ಸೊ ಅದನ್ನ ಪ್ಲಸ್ದಾಗ ತೆಗೆದುಕೊಳ್ಬೇಕು. ನೆಟ್ ಲಾಸ್ ಕೊಟ್ಟರಂದ್ರೆ ಮೈನಸ್ದಾಗ ತೆಗೆದುಕೊಳ್ಳಿ. ಓಕೆ, ಆ್ಯಡ್ ಏನು ಮಾಡ್ಬೇಕು, ಇದಕ್ಕೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಸೊ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಬ್ರ್ಯಾಕೆಟ್ದಲ್ಲಿ ಒಂದು ಇನ್ಫಾರ್ಮೇಷನ್ ಮೆನ್ಷನ್ ಮಾಡ್ಕೊಡಿ ನೀವು. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಬ್ರ್ಯಾಕೆಟ್ದಲ್ಲಿ ಇಟ್ ಈಸ್ ಎ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ಕೊಡಿ. ಸೊ ಇವನ್ನೆಲ್ಲ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಏನು ಮಾಡಿರ್ತಾರೆ, ಡೆಬಿಟ್ ಮಾಡಿರ್ತಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಓಕೆ, ಸೊ ಅವನ್ನ ಆ್ಯಕ್ಚುಲಿ ಡೆಬಿಟ್ ಮಾಡಿರ್ತಾರೆ, ಅದನ್ನ ನೀವು ಆ್ಯಡ್ ಬ್ಯಾಕ್ ಮಾಡಬೇಕು. ಓಕೆ, ಸೊ ಇವಾಗ ನೋಡಿರಿ, ಆಫೀಸ್ ಸ್ಯಾಲ್ರಿದ ಬಿಸ್ನೆಸ್ ರಿಲೇಟೆಡ್ ಆಕೈತೆ ರೀ, ಮತ್ತು ಅಲೌಡ್ ಎಕ್ಸ್ಪೆನ್ಸಸ್. ಸೊ ಅದಕ್ಕಾಗಿ ನಾವು ಇದನ್ನ ತೆಗೆದುಕೊಳ್ಬಾರ್ದು. ಓಕೆ, ನೆಕ್ಸ್ಟ್ ಟು ಪ್ರೊಪ್ರೈಟರ್ ಸ್ಯಾಲ್ರಿ. ಸೊ ಇದನ್ನು ಪ್ರೊಪ್ರೈಟರ್ ಸ್ಯಾಲ್ರಿ ಇಟ್ ಈಸ್ ಎ ಅಲೌಡ್ ಎಕ್ಸ್ಪೆನ್ಸಸ್. ಸೊ ಏನು ಮಾಡಿರಿ, ಯು ಹ್ಯಾವ್ ಟು ಮೆನ್ಷನ್ ಪ್ರೊಪ್ರೈಟರ್ ಸ್ಯಾಲ್ರಿ. ಸೊ ಪ್ರೊಪ್ರೈಟರ್ ಸ್ಯಾಲ್ರಿ ಅಂತೇಳಿ ಮೆನ್ಷನ್ ಮಾಡ್ಕೋತವ್ರಿ. ಎಷ್ಟು, 15,000 ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಟ್ ಈಸ್ ಆಲ್ಸೋ ಅಲೌಡ್ ಎಕ್ಸ್ಪೆನ್ಸಸ್ 5,000. ಇದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು, 5,000 ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇದೆ. ಸೊ ಇದನ್ನು ನಾವು ತೆಗೆದುಕೊಳ್ಬಾರ್ದು. ಸೊ ಇವಾಗ ಇನ್ನೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋರಿ. ಸೊ ಇಷ್ಟಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ಎಡಿಷ್ನಲ್ ಇನ್ಫಾರ್ಮೇಷನ್ದಾಗ ಏನೇನು ಹೇಳ್ತಾರೆ ನೋಡಿರಿ, ಅದಕ್ಕೊಂದು ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡು ನಂತರ ಅದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಫಸ್ಟಿಗೆ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4,000 ಸ್ಪೆಂಟ್ ಫಾರ್ ಲೇಯಿಂಗ್ ಎಲೆಕ್ಟ್ರಿಕಲ್ ಕೇಬಲ್ ಫಾರ್ ಜನ್ರೇಟರ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಅಲೌಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದನ್ನು ಆ್ಯಕ್ಚುಲಿ ಜನರಲ್ ಎಕ್ಸ್ಪೆನ್ಸಸ್ ಇದನ್ನು ಏನು ಮಾಡಿರಿ, ಒಂದಕ್ಕೊಂದು ಇದು ಸ್ಟಾರ್ ಪಾಯಿಂಟ್ ಇಟ್ಕೋರಿ ಇದಕ್ಕೆ. ಓಕೆ, ಅಡ್ಜಸ್ಟ್ಮೆಂಟ್ದಾಗ ಐತಿಲ್ಲ ಅದಕ್ಕೆ. ನೆಕ್ಸ್ಟ್ ನೋಡಿರಿ, ಇದು ಆಯಿತು. ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ IT ರೂಲ್ 4,000 ಇಟ್ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಎಲ್ಲಿದೆಯಲ್ಲ ಅಲ್ಲಿ ಒಂದು ಸ್ಟಾರ್ ಪಾಯಿಂಟ್ ಇಟ್ಕೋರಿ. ಓಕೆ, ಅಂದ್ರೆ ಅಡ್ಜಸ್ಟ್ಮೆಂಟ್ ಇದ್ದಂಗೆ. ನೆಕ್ಸ್ಟ್ ನೋಡಿರಿ, ಆಫೀಸ್ ಸ್ಯಾಲ್ರಿ ಇನ್ಕ್ಲೂಡ್ ಏನೇನು ಇನ್ಕ್ಲೂಡ್ ಐತ್ರಿ, ಗಿಫ್ಟ್ ಟು ಡಾಟರ್ ಆನ್ ಅವರ್ ಬರ್ತ್ಡೇ 2,500. ಅಂದರೆ ಆಫೀಸ್ ಸ್ಯಾಲ್ರಿ ನಾವು ಬಿಟ್ಟಿಲ್ಲ ರೀ, ಬಟ್ ಇದಕ್ಕೂ ಒಂದು ಸ್ಟಾರ್ ಪಾಯಿಂಟ್ ಇಟ್ಕೋರಿ ನೀವು, ಅಂದ್ರೆ ಅಡ್ಜಸ್ಟ್ಮೆಂಟ್ ಐತೆ ಅಂದಂಗೆ. ನೆಕ್ಸ್ಟ್ ನೋಡಿರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಪರ್ಪಸ್ 3,000 ಐತಿ. ಸೊ ಇದಕ್ಕೂ ಒಂದು ಕೂಡ ನೀವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಪರ್ಪಸ್. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಏನಾರು ಐತ್ರಿ, ಏನಿಲ್ಲ. ಓಕೆ, ಸೊ ಇವನ್ನೆಲ್ಲ ನಾವು ನಂತರ ನೋಡೋಣ. ಓಕೆ, ಸೊ ಅಡ್ಜಸ್ಟ್ಮೆಂಟ್ ನಂತರ ನೋಡೋಣ. ಸೊ ಈಗ ಎಲ್ಲಿಗೆ ಬಂದು ರೀ, ಜನರಲ್ ಎಕ್ಸ್ಪೆನ್ಸಸ್ಗೆ ಬಂದು ಇದು ಅಡ್ಜಸ್ಟ್ಮೆಂಟ್ ಐತಿಲ್ಲ ರೀ, ಇದನ್ನೇ ಬಿಟ್ಬಿಡ್ರಿ. ಓಕೆ, ನಂತರ ಈಗ ನೋಡೋಣ. ಟು ಅಡ್ವರ್ಟೈಸ್ಮೆಂಟ್ ಇಟ್ ಈಸ್ ಅ ಅಲೌಡ್ ಎಕ್ಸ್ಪೆನ್ಸಸ್, ಇದನ್ನು ಬಿಟ್ಟು ಬಿಡ್ಬೇಕು ನಾವು. ನೆಕ್ಸ್ಟ್ ಟು ಡಿಪ್ರಿಸಿಯೇಷನ್ ಇಟ್ ಈಸ್ ಅ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್, ಬಟ್ ಏನಾಗ್ತೈತಿ ಇದು ಇದಕ್ಕೆ ಅಡ್ಜಸ್ಟ್ಮೆಂಟ್ ಐತಿ, ನಂತರ ನೋಡೋಣ. ಓಕೆ, ನೆಕ್ಸ್ಟ್ ನೋಡಿ,
ಟು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ 6000 ಇದೆ. ಸೊ ಏನು ಮಾಡಿರಿ ಇವಾಟು ತಗೋಬೇಕಲ್ಲ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 6000 ತೆಗೆದುಕೊಳ್ರಿ. ನೆಕ್ಸ್ಟ್ ನೋಡಿ ಇನ್ನು ಅಬ್ಸರ್ವ್ ಮಾಡ್ಕೋತವ್ರಿ ಏನಿಲ್ಲ ಸಿಂಪಲ್ ಭಾಳ ಇದೆ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಆಲ್ಸೋ ಡಿಸಲೌಡ್ ಎಕ್ಸ್ಪೆನ್ಸಸ್ 4000. ಸೊ ನೆಕ್ಸ್ಟ್ ಏನು ಮಾಡಿರಿ ಇನ್ಕಮ್ ಟ್ಯಾಕ್ಸ ತೆಗೆದುಕೊಳ್ರಿ ಇನ್ಕಮ್ ಟ್ಯಾಕ್ಸ 4000. ನೆಕ್ಸ್ಟ್ ನೋಡಿ ಓಕೆ ಒನ್ ಬೈ ಇನ್ಫಾರ್ಮೇಷನ್ ನೋಡ್ಕೋತ ಹೋಗ್ಬೇಕು ಜಸ್ಟ್. ಡೊನೇಷನ್ ಇಟ್ ಈಸ್ ಎ ಡಿಸಲೌಡ್ ಎಕ್ಸ್ಪೆನ್ಸಸ್ 2500. ಸೊ ಇದನ್ನು ಕೂಡ ತೆಗೆದುಕೊಳ್ರಿ ಡೊನೇಷನ್ 2500. ಓಕೆ ನೆಕ್ಸ್ಟ್ ಒನ್ ಕಾರ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಬಿಡಬೇಕು ನಾವು ಇದನ್ನ ತೆಗೆದುಕೊಳ್ಬಾರ್ರಿ. ಸಮ್ ಟೈಮ್ಸ ಅಡ್ಜಸ್ಟ್ಮೆಂಟ್ ಏನಾದರೂ ಹೇಳ್ರಿ ಅಂದ್ರೆ ತೆಗೆದುಕೊಳ್ರಿ. ಓಕೆ ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ ಲೈಫ್ ಇನ್ಶೂರೆನ್ಸ. ಸೊ ಅದನ್ನು ಕೂಡ ನೀವು ತೆಗೆದುಕೊಳ್ರಿ 6000. ಸೊ ಲೈಫ್ ಇನ್ಶೂರೆನ್ಸ್ 6000 ತೆಗೆದುಕೊಂಡು. ಓಕೆ ಸೊ ಇಷ್ಟು ಆಯಿತು. ಅದು ರೀ ಈಗ ಡೆಬಿಟ್ ಕಾಲಮ್ನಲ್ಲಿ ಇರುವಂಥ ಎಲ್ಲ ಐಟಮ್ಸನ್ನು ನಾವು ತೆಗೆದುಕೊಂಡಿದ್ದೇವೆ. ಓಕೆ ಕೆಲವೊಂದಷ್ಟು ಐಟಮ್ಸನ್ನು ಬಿಟ್ಟಿದ್ದೇವೆ. ಈಗ ಆಫೀಸ್ ಸ್ಯಾಲ್ರಿ ಬಿಟ್ಟಿದ್ದೇವೆ. ಸೊ ನೀವು ನೋಡೋಣ ಎಡಿಷ್ನಲ್ ಇನ್ಫಾರ್ಮೇಷನ್ ಬರೀ. ಈಗ ಎಡಿಷ್ನಲ್ ಇನ್ಫಾರ್ಮೇಷನ್ರಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4000 ಸ್ಪೆಂಟ್ ಫಾರ್ ಲೇಯಿಂಗ್ ಎಲೆಕ್ಟ್ರಿಕಲ್ ಚಾರ್ಜಸ್ ಫಾರ್ ಜನರೇಟರ್ ಅಂತ ಹೇಳ್ತಾರೆ. ಸೊ ಇದನ್ನು ಆ್ಯಕ್ಚುಲಿ ನಾವು ಇದನ್ನು ತೆಗೆದುಕೊಳ್ಬೇಕು. ಸೊ ಇದು ಡಿಸಲೌಡ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಸ್ಯಾಲ್ರಿದಾಗ ಇನ್ಕ್ಲೂಡ್ ಐತೆ ಅಂತ ಹೇಳಿದಾರಲ್ಲ ರೀ. ಸೊ ನೀವೇನು ತೆಗೆದುಕೊಳ್ರಿನ ಆಫೀಸ್ ಸ್ಯಾಲ್ರಿ ಅಲ್ಲದ ಎದ್ರೊಳಗೆ ಇನ್ಕ್ಲೂಡ್ ಐತದ ಜನರಲ್ ಎಕ್ಸ್ಪೆನ್ಸಸ್ದಾಗ ಇನ್ಕ್ಲೂಡ್ ಐತೆ ಅಂತ ಹೇಳಿದ್ದಾರೆ 17000. ಬಟ್ ನಾವು ಎಷ್ಟು ತೆಗೆದುಕೊಳ್ಬೇಕು ರೀ ಇಲ್ಲ ಅಮೌಂಟ್ ಎಷ್ಟು ಕೊಟ್ಟಾರಲ್ಲ ಅಷ್ಟೇ ತೆಗೆದುಕೊಳ್ಬೇಕು. ಸೊ ಏನು ಮಾಡಿರಿ ಎಲೆಕ್ಟ್ರಿಕ್ ಕೇಬಲ್ ಅಂತೇಳಿ ತೆಗೆದುಕೊಳ್ರಿ. ಸೊ ಎಕ್ಸ್ಪೆನ್ಸಸ್ ಫಾರ್ ಎಲೆಕ್ಟ್ರಿಕಲ್ ಕೇಬಲ್ 4000 ಆಯಿತು. ಸೊ ಇದು ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ. ಓಕೆ ನೆಕ್ಸ್ಟ್ ನೋಡಿರಿ ಡಿಪ್ರಿಸಿಯೇಷನ್ ಅಲೋವೇಬಲ್ ಆ್ಯಸ್ ಪರ್ IT ರೂಲ್ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಬ್ಲಮ್ದಾಗ ರೀ ಡಿಪ್ರಿಸಿಯೇಷನ್ ಎಷ್ಟಿದೆ ನೋಡಿರಿ ಐತಿಲ್ಲ ರೀ. ಇದಕ್ಕೂ ಸ್ಟಾರ್ ಪಾಯಿಂಟ್ ಇಟ್ಕೊಂಡು ನಾವು ಎಷ್ಟಿದೆ 5000 ಇದೆ. ಸೊ 5000 ಆ್ಯಕ್ಚುಲಿ ಅದು ಆ್ಯಸ್ ಪರ್ IT ರೂಲ್ ಪ್ರಕಾರ ಡಿಸಲೌಡ 4000 ಅಷ್ಟೇ ಆಗಬೇಕಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಫಾರ್ ಬಿಸ್ನೆಸ್ಗೆ 4000 ಅಂತ ಹೇಳಿದ್ದಾರೆ. ಸೊ ಈ ಥರ ಸಿಚುವೇಶನ್ ಇದ್ದಾಗ ಸೊ ಏನು ಮಾಡಿರಿ ಡಿಪ್ರಿಸಿಯೇಷನ್ ಅಂತೇಳಿ ಮೆನ್ಷನ್ ಮಾಡಿರಿ 5000 ಮೈನಸ್ 4000 ಮಾಡಿರಿ 1000 ತೆಗೆದುಕೊಳ್ಬೇಕು. ಓಕೆ ಸೊ 1000 ತೆಗೆದುಕೊಳ್ರಿ. 5000 ಎಲ್ಲಿದ್ದು ನೋಡ್ರಿ ಅದ ಆಲ್ರೆಡಿ ಫಾರ್ಮ್ಯಾಟ್ದಾಗ ಕೊಟ್ಟಿರ್ತಾರೆ ನೋಡಿರಿ ಅಬ್ಸರ್ವ್ ಮಾಡಿ 5000 ಫಾರ್ಮ್ಯಾಟ್ದಾಗ ಕೊಟ್ಟಾರೆ. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ದಾಗ ಈ ಥರ ಕೊಟ್ಟಿರಂದ್ರೆ ಅದನ್ನ ಮೈನಸ್ ಮಾಡಿ ತೆಗೆದುಕೊಳ್ಬೇಕು. ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ನೋಡಿರಿ ಆಫೀಸ್ ಸ್ಯಾಲ್ರಿ ಇನ್ಕ್ಲೂಡ್ ಗಿಫ್ಟ್ ಟು ಡಾಟರ್ ಆನ್ ಅವರ್ ಬರ್ತ್ಡೇ ₹2500. ಅಂದರೆ ಆಫೀಸ್ ಸ್ಯಾಲ್ರಿ ಅಂತೇಳಿ ನಾವು ಆ್ಯಕ್ಚುಲಿ ಅಂತ ಹೋಗಲ್ಲ ಬಟ್ ಅದ್ರೊಳಗೆ ಗಿಫ್ಟ್ ಟು ಡಾಟರ್ ಇನ್ಕ್ಲೂಡ್ ಐತೆ ಅಂತ ಹೇಳ್ತಾರೆ. ಎಷ್ಟು 2500. ಸೊ ಡೈರೆಕ್ಟಾಗಿ ನೀವೇನು ಮಾಡಿರಿ 2500 ತೆಗೆದುಕೊಳ್ಬೇಕು. ಗಿಫ್ಟ್ ಅಂತೇಳಿ 2500 ತೆಗೆದುಕೊಳ್ಬೇಕು. ಓಕೆ ನೆಕ್ಸ್ಟ್ ನೋಡೋಣ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಯೂಸ್ 3000 ಇದೆ. ಸೊ ಇದು ಎಲ್ಲೂ ಇಲ್ಲಿ ಫಾರ್ಮೆಟ್ದಾಗ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಿಟ್ಬಿಡ್ರಿ. ಸೊ ಡೈರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಾರಲ್ಲ ರೀ 3000. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಅ ಡಿಸಲೌಡ್ ಎಕ್ಸ್ಪೆನ್ಸಸ್ 3000 ತೆಗೆದುಕೊಳ್ಬೇಕು. ಸೊ ಇವಾಗ ಏನು ಮಾಡಿರಿ ಪ್ರಾಬ್ಲಮನ್ನು ನೋಡ್ಕೋರಿ. ಡೆಬಿಟ್ ಸೈಡ್ ಇರುವಂಥ ಎಲ್ಲ ಐಟಮ್ಸನ್ನು ನಾವು ತೆಗೆದುಕೊಂಡಿದ್ದೇವೆ. ಕೆಲವೊಂದಷ್ಟು ಬಿಟ್ಟಿದ್ದೇವೆ. ಓಕೆ ಯಾವುದು ಅಲೌಡ್ ಅದಲ್ಲ ಅವ್ನು ಬಿಟ್ಟಿದ್ದೇವೆ. ಡಿಸಲೌಡ್ ಅಂತ ತೆಗೆದುಕೊಂಡಿದ್ದೇವೆ. ಸೊ ಈಗ ಒಂದು ಪಾರ್ಟ್ ಎಲ್ಲ ಮುಗೀತೀವಿ ಈ ಸೈಡ್ದೆಲ್ಲ. ಸೊ ಇನ್ನೇನು ಮಾಡಿರಿ ಟೋಟಲ್ ಮಾಡ್ಕೊರಿ. ಓಕೆ ಸೊ ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ 49000 ರೂಪೀಸ್ ಬರುತ್ತೆ. ಓಕೆ ಸೊ ಇವಾಗ ಆ್ಯಡ್ ಮಾಡೋದನ್ನ 64000 ನೆಟ್ ಪ್ರಾಫಿಟಲ್ಲಿ ಡಿಸಲೌಡ್ ಎಕ್ಸ್ಪೆನ್ಸಸ್ 49000 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ 1,13,000 ಬರುತ್ತೆ. ಓಕೆ ಸೊ ಈ ಥರ. ಸೊ ಇನ್ನು ನೆಕ್ಸ್ಟ್ ಏನು ಮಾಡಿರಿ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಬ್ರೆಕೆಟಲ್ಲಿ ತೋರಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಬೇಕು ನೀವು. ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ಕೊರಿ. ಸೊ ಇವೆಲ್ಲ ಐಟಮ್ಸನ್ನು ನಾನ್ ಬಿಸ್ನೆಸ್ ಇನ್ಕಮನ್ನು ಎಲ್ಲಿ ನೋಡ್ಬೇಕು ಹೇಳ್ರಿ ನೀವು ಅಂದರೆ ಅದರ್ ಹೆಡ್ದು ಇನ್ಫಾರ್ಮೇಷನ್ ಇವೆಲ್ಲ ಐಟಮ್ಸನ್ನು ಕ್ರೆಡಿಟ್ ಸೈಡ್ ಆಫ್ P&L ಅಕೌಂಟ್ದಾಗ ನೋಡ್ಬೇಕು. ಓಕೆ ಗ್ರಾಸ್ ಪ್ರಾಫಿಟ ನಾವು ತೆಗೆದುಕೊಳ್ಳೋದಿಲ್ಲ ರೀ ಇಟ್ ಈಸ್ ಎ ನಾನ್ ಬಿಸ್ನೆಸ್ ಇನ್ಕಮ್ ಅಲ್ಲದ. ಸೊ ನೆಕ್ಸ್ಟ್ ನೋಡಿರಿ ಪ್ರಾಫಿಟ್ ಆನ್ ಸೇಲ್ ಆಫ್ ಕಾರ್ ಇಟ್ ಈಸ್ ಎ ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದಾಗ ಬರೋಕ್ಕೆ ನೋಡ್ರಿ ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪ್ನಿ ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್.
ಓಕೆ. ಸೊ ಈ ಥರ ನೀವು ಇವನ್ನೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ಗಳನ್ನ ತೆಗೆದುಕೊಳ್ಬೇಕು. ಓಕೆ, ಇದಕ್ಕೆ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ನಾನ್ ಬಿಸ್ನೆಸ್ ಇನ್ಕಮ್ದಾಗ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಕಾರ್ 25,000. ನೆಕ್ಸ್ಟ್ ಒಂದು ನೋಡಿರಿ, ಇಲ್ಲಿ ಕೊಟ್ಟದಾರ ನೋಡಿ, ಡೈರೆಕ್ಟ್ ಇವನ್ನ ತೆಗೆದುಕೊಳ್ರಿ. ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಕಾರ್ 25,000. ಬ್ಯಾಡ್ ಡೆಟ್ಸ್ ರಿಕವರ್ಡ್ 5,000. ಓಕೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಷ್ಟು ರೀ? 5,000. ನಾಟ್ ಅಲೌಡ್ ಅರ್ಲಿಯರ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 3,500. ಲಾಸ್ಟ್ ಒನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ 3,700. ಸೊ ಅವ್ನು 2 ಪಾಯಿಂಟ್ಸ್ ತೆಗೆದುಕೊಳ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 3,500. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ 3,700. ಸೊ ಇವಾಗ ಟೋಟಲ್ ಮಾಡಿ. ಓಕೆ, ಸೊ ಇಲ್ಲಿ ಇನ್ನೊಂದು ನೋಡ್ಬೇಕು, ನೀವು ಅಬ್ಸರ್ವ್ ಮಾಡಬೇಕು. ಮತ್ತೇನು ಇನ್ಫಾರ್ಮೇಷನ್ ಇಲ್ಲಲ್ರಿ. ಸೊ ಇಲ್ಲ ಅಂದ್ರೆ ಇವನ್ನ ಟೋಟಲ್ ಮಾಡಿ, ಕ್ರೆಡಿಟ್ ಸೈಡ್ದು ಟೋಟಲ್ ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ? 37,200. 25,000 ಪ್ಲಸ್ 5,000 ಪ್ಲಸ್ 3,500 ಪ್ಲಸ್ 3,700 ಟೋಟಲ್ 37,200 ಬರುತ್ತೆ. ಓಕೆ, 1,13,000 ಮೈನಸ್ 37,200 ಮಾಡಿದಾಗ 75,800. ಇಟ್ ಈಸ್ ಎ ಪ್ಲಸ್ದಾಗ ಬರ್ತೈತಲ್ಲ ರೀ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅಂತೇಳಿ ಮೆನ್ಷನ್ ಮಾಡಬೇಕು. 75,800 ಅಂದರೆ 1,13,000 ಮೈನಸ್ 37,200 ಮೈನಸ್ ಮಾಡಿದ್ರೆ 35,800. ಇಟ್ ಈಸ್ ಇನ್ಕಮ್ ಫ್ರಾಮ್ ಬಿಸ್ನೆಸ್. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ನಾನು ಹೇಳ್ತೀನಿ ನೋಡಿರಿ. ಸೊ ಯಾವಾಗಲೂ ಇದೊಂದು ಫಾರ್ಮ್ಯಾಟ್ ಫಾಲೋಅಪ್ ಮಾಡಿರಿ. ನೀವು ಫಸ್ಟಿಗೆ ಏನು ಮಾಡಿರಿ, ನೆಟ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಓಕೆ, ನೆಟ್ ಪ್ರಾಫಿಟ್ ತೆಗೆದುಕೊಳ್ರಿ. ಅದರಲ್ಲಿ ಲೆಸ್ ಏನು ಮಾಡಿರಿ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಇವು ಏನು ಇರ್ತಾವೆ? ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಇರ್ತಾವೆ. ನೆಕ್ಸ್ಟ್ ಆ್ಯಡ್ ಮಾಡ್ಬೇಕಾ? ಸಾರಿ, ಲೆಸ್ ಎಲ್ಲ ಆ್ಯಡ್ ಮಾಡಿರಿ. ಲೆಸ್ ಏನು ಮಾಡಿರಿ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಇರ್ತಾವೆ. ಓಕೆ, ಸೊ ಈ ಥರ ಫಾರ್ಮ್ಯಾಟ್ ಇದೆ. ನೆಕ್ಸ್ಟ್ ಇನ್ನೊಂದು ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ನೋಡಿರಿ. ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ನೀವು ಇಲ್ಲೂ ತೊಗೋಬೋದು. ಫಸ್ಟ್ ಇಲ್ಲಿ 5,000 ತೊಗೋಬೋದು ರೀ. ಆ ನಂತರ ಇಲ್ಲಿ ಇನ್ನೊಂದು ಹೆಡ್ ಕೊಡಬೇಕು. ಏನಂದರೆ ಲೆಸ್ ಅಂತ ಹೇಳಿ ಇನ್ನೊಂದು ಹೆಡ್ ಕೊಟ್ಟ ಇಲ್ಲಿ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಹೇಳಿ ಕೊಟ್ಟ ಇಲ್ಲಿ ಫಸ್ಟಿಗೆ 5,000 ತೆಗೆದುಕೊಳ್ರಿ, ಇಲ್ಲಿ 4,000 ತೆಗೆದುಕೊಳ್ರಿ. ಸೊ ಈ ಥರ ಮಾಡಿರಿ ಅನ್ನೋದ ಸೇಮ್ ಆನ್ಸರ್ ಕೂಡ ಸೇಮು ಬರುತ್ತೆ. ಸೊ ಹಂಗೂ ನೀವು ಮಾಡ್ಬೋದು. ಸೊ ಇದೆಲ್ಲ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಿರಿ. ಸೊ ಈಜಿ ವೇದಾಗ ನಿಮ್ಗೆ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಓಕೆ, ಸೊ ಎಕ್ಸಾಮ್ದಲ್ಲಿ ಮೇ ಬಿ ಈ ಥರ ಕ್ವಶನ್ಸ್ ಅದು ಕೇಳ್ಬೋದು. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಮೇಲೆ ಇದೆ, ಪ್ಯೂರ್ಲಿ ಇರೋದು ಇನ್ಕಮ್ ಫ್ರಾಮ್ ಬಿಸ್ನೆಸ್ ಮೇಲೆ. ಪ್ರೊಫೆಷನ್ ಮೇಲೆ ಕೆಲವೊಂದಷ್ಟು ಕ್ವಶನ್ಸ್ ಇದಾವೆ ನೋಡಿರಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ದಾಗ ಕೂಡ ಕೆಲವೊಂದಷ್ಟು ಕ್ವಶನ್ಸ್ ಇದ್ದಾವೆ. ಸೊ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಬುಕ್ದಲ್ಲಿ ಕೂಡ ಪ್ರೊಫೆಷನಲ್ ರಿಲೇಟೆಡ್ ಇರುವಂಥ ಕ್ವಶನ್ಸ್ ಇದ್ದಾವೆ. ಸೊ ಅವನ್ನೆಲ್ಲ ಕೂಡ ನೀವು ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಮತ್ತು ಈ ಕ್ವಶನ್ಸ್ ಕೂಡ ನೋಡಿರಿ. ಇದನ್ನು ಕೂಡ RCUB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದ 10 ಮಾರ್ಕ್ಸ್ ಕೂಡ ಕೇಳಿದ್ದಾರೆ. ಕ್ವಶನ್ ನಂಬರ್ 8 ಕೇಳಿದ್ದಾರೆ. ಓಕೆ, 8 ಅಂತೇಳಿ ಕೇಳಿದ್ದಾರೆ 10 ಮಾರ್ಕ್ಸಿಗೆ. ಸೊ ಓಕೆ, ಇದನ್ನೆಲ್ಲ ನೋಟ್ ಮಾಡ್ಕೊಂಡು ನೀವು ಸೊ ಈ ಥರ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ 2024 ಇಯರ್ ಮೇಲೆ, ಇನ್ಕಮ್ ಟ್ಯಾಕ್ಸ್ ಮೇಲೆ. ಸೊ ಅವನ್ನೆಲ್ಲ ಪ್ರಾಬ್ಲಮ್ಸನ್ನು ನೀವು ನೋಡಿರಿ. ಕೇಸ್ ಸ್ಟಡಿ ಕೂಡ ಸಾಲ್ವ್ ಮಾಡಿದ್ದೇನೆ. ಸೆಕ್ಷನ್ ಎದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೆಕ್ಷನ್ ಬಿದಲ್ಲಿ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಸೆಕ್ಷನ್ ಸಿಯಲ್ಲಿ 10 ಮಾರ್ಕ್ಸ್ ಎಂಟೈರ್ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ 24 ಇಯರ್ದ. ಸೆಕ್ಷನ್ ಡಿಯಲ್ಲಿ ಕೂಡ ಒಂದು ಕ್ವಶನ್ ಇದೆ, ಕಂಪಲ್ಸರಿ ಕ್ವಶನ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಮೇಲೆ ಇದೆ ನೋಡಿರಿ. ಸೊ ಅದನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಎಲ್ಲ ಅಬ್ಸರ್ವ್ ಮಾಡಿರಿ. ಸೊ ಇವನ್ನೆಲ್ಲ ಕ್ಲಾಸ್ಗಳು ನೀವು ನೋಡಬೇಕಾದ್ರೆ ಏನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಆ ನಂತರ ಏನು ಮಾಡಿರಿ, ಪ್ಲೇಲಿಸ್ಟ್ಗೆ ಹೋಗ್ರಿ. ಪ್ಲೇಲಿಸ್ಟಲ್ಲಿ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ. ಸೊ ಅಲ್ಲಿ ಪ್ಲೇಲಿಸ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ನೋಡಿ. 2024 QP ಅಂತೇಳಿ ಸೊಲ್ಯೂಷನ್ ಅಂತೇಳಿ ಇನ್ಕಮ್ ಟ್ಯಾಕ್ಸ್ 2024 ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ನೋಡಿ. ಸೊ ಆ ಪ್ಲೇಲಿಸ್ಟಲ್ಲಿ ನೀವು ಇವನ್ನೆಲ್ಲ ಅಬ್ಸರ್ವ್ ಮಾಡಿರಿ. ಎಲ್ಲ ಕ್ಲಾಸ್ಗಳು ಕೂಡ ಆ ಪ್ಲೇಲಿಸ್ಟಲ್ಲಿ ಪಾರ್ಟ್ 1, ಪಾರ್ಟ್ 2 ಸೊ ಈ ಥರ ಪಾರ್ಟ್ಗಳನ್ನ ಮಾಡಿದ್ದೀನಿ. ಸೊ ಅವನ್ನೆಲ್ಲ ನೀವು ಈಸಿಲಿ ನೋಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್.
ಓಕೆ. ಸೊ ಎಲ್ಲ ಕ್ಲಾಸ್ಗಳು ಇದೆ ನೋಡಿರಿ, 24 ಇಯರ್ದ ಎಂಟೈರ್ ಎಲ್ಲ ಒಂದು ಕ್ವಶನ್ ಬಿಡಲ್ದಾಗೆ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.